ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44ರ ಅರೂರು ಗ್ರಾಮದ ತುಳಸಿ ಗ್ರ್ಯಾಂಡ್ ಹೋಟೆಲ್ ಬಳಿ ಈ ಘಟನೆ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಕುರುಬರಕುಂಟೆ ಗ್ರಾಮದ ನಿವಾಸಿ 48 ವರ್ಷದ ಸುಬ್ರಹ್ಮಣ್ಯ ಎಂಬುವವರೇ ಮೃತಪಟ್ಟ ದುರ್ದೈವಿ. ವೃತ್ತಿಯಲ್ಲಿ ಚಾಲಕರಾಗಿದ್ದ ಇವರು ನಿನ್ನೆ ಬಾಡಿಗೆ ಇದೆ ಎಂದು ಮನೆಯಿಂದ ಗೂಡ್ಸ್ ವಾಹನದೊಂದಿಗೆ ಹೊರಟಿದ್ರು. ಆದರೆ ಇಂದು ಬೆಳಿಗ್ಗೆ ತಮ್ಮದೇ ವಾಹನದ ಹಿಂಭಾಗದಲ್ಲಿ ಕುಳಿತ ಬಾಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸುಬ್ರಹ್ಮಣ್ಯ ಅವರ ಮೃತದೇಹದ ಮೇಲೆ ಹಲವು ರಕ್ತದ ಗಾಯದ ಗುರುತುಗಳು ಕಂಡುಬಂದಿದ್ದು, ಇದು ಯೋಜಿತ ಕೊಲೆ ಎಂಬ ಬಲವಾದ ಶಂಕೆ ವ್ಯಕ್ತವಾಗಿದೆ. ಯಾರೋ ದುಷ್ಕರ್ಮಿಗಳು ಬಾಡಿಗೆ ನೆಪದಲ್ಲಿ ಕರೆಸಿಕೊಂಡು ನಿರ್ಜನ ಪ್ರದೇಶದಲ್ಲಿ ಹತ್ಯೆ ಮಾಡಿ ಬಳಿಕ ವಾಹನ ಸಮೇತ ಹೋಟೆಲ್ ಬಳಿ ಬಿಟ್ಟು ಹೋಗಿರುವ ಸಾಧ್ಯತೆ ದಟ್ಟವಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಪ್ರಕಾಶ್, ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಹಾಗೂ ಪೆರೇಸಂದ್ರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬೆರಳಚ್ಚು ತಜ್ಞರು ಹಾಗೂ ವಿಧಿವಿಜ್ಞಾನ ತಜ್ಞರ ತಂಡ ಸಾಕ್ಷ್ಯ ಸಂಗ್ರಹದಲ್ಲಿ ತೊಡಗಿದೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಸದ್ಯಕ್ಕೆ ಪೆರೇಸಂದ್ರ ಪೊಲೀಸರು ಅನುಮಾನಾಸ್ಪದ ಸಾವು ಎಂದು ಪ್ರಕರಣ ದಾಖಲಿಸಿಕೊಂಡು ಹಂತಕರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಶನಿವಾರ 9 ಗಂಟೆಗೆ ತುಮಕೂರು ಸೈಡು ಬೆಳಗ್ಗೆ ಹೋಗಿದ್ರು. ಬೆಳಗ್ಗೆ ಹೋಗಿ ನೈಟ್ 11 ಗಂಟೆಗೆ ದೇವನಹಳ್ಳಿ ಟೋಲು ರೀಚ್ ಆಗಿದ್ದಾರೆ. ದೇವನಹಳ್ಳಿ ಒಳಗೆ ಬಂದಿದ್ದಾರೆ. ಅಲ್ಲಿ ಬಂದು ಮನೆಗೆ ಬಂದಿಲ್ಲ ಅವರು. 2 ದಿನ ಇಂಕ ಹುಡುಕ್ಲಾಡಿದ್ರೆ ಸಿಕ್ಕಿಲ್ಲ ಅವರು. ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಈ ಕಡೆ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಸೈಡ್ ಬಂದಾಗ ಗಾಡಿ ಅನುಮಾನವಾಗಿ ಲೆಫ್ಟಲ್ಲಿ ಗ್ರ್ಯಾಂಡ್ ಫ್ಯಾಕ್ಟ್ರಿ ಹತ್ರ ಇತ್ತು. ಅದು ನೋಡಿ ನಮ್ಮ ಚಿಕ್ಕಪ್ಪ ಬಾಡಿ ಎಲ್ಲೂ ಕಾಣಿಸಿರಲಿಲ್ಲ. ಗಾಡಿ ಹಿಂದೆ ಡಿಕ್ಕಿ ಫುಲ್ಲು ಸರ್ಚ್ ಮಾಡಿ ನೋಡಿ ಹಿಂದೆಗೆ ಡಿಕ್ಕಿ ಇರ್ತದಲ್ಲ, ಅದರಲ್ಲಿ ನೋಡಿದಾಗ ಅನುಮಾನವಾಗಿ ಸತ್ತೋಗಿದ್ರಲ್ಲೇ. ಬಾಡಿಗೆಗೆ ಹೋದ ಚಾಲಕನನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಹಳೆ ದ್ವೇಷವೇ ಅಥವಾ ದರೋಡೆಗೆ ನಡೆದ ಹತ್ಯೆಯೇ ಎಂಬುದು ಪೊಲೀಸ್ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ.